ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಮಕ್ಕಳ, ಈಗಾಗಲೇ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ದು ವೀಡಿಯೋನ ಮಾಡಿದ್ದೀನಿ. ಸೊ ಪಕ್ಕ ಅಷ್ಟು ಕ್ವಶನ್ನ ಕಲಿತ್ರೆ ಎಬೋ 50 ಅಂತೂ ತೆಗೆಯೋಕ್ಕೆ ಯಾವುದೇ ಥರದಂತಹ ಡೌಟ್ ಇಲ್ಲ. ದಯವಿಟ್ಟು ಆ ವೀಡಿಯೋನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವೀಡಿಯೋನ ಮಿಸ್ ಮಾಡಿದ್ರೆ ನೋಡಿ. ಹಾಗೆ ನ್ಯೂಮರಿಕಲ್ಸಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಮಾಡ್ತೀನಿ. ಅದನ್ನು ಕೂಡ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ನೋಡಬಹುದಾಗಿರುತ್ತೆ. ಹಾಗಾದರೆ ತಡ ಮಾಡ್ದಲೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 15 ಮಾರ್ಕ್ಸಿಗೆ ಬರುತ್ತೆ. ಸೊ 15 ಸೊ 15 ಕ್ವಶನ್ಸ್ಗಳು ಅರೈಸ್ ಆಗೋದ್ರಿಂದ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಚಾಪ್ಟರ್ ವೈಸ್ ನೋಡ್ತಾ ಬರೋಣ ಬನ್ನಿ. ಸೊ ಇಲ್ಲಿ ನೋಡ್ಬೋದು, ಯೂನಿಟ್ 1. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಾದರೆ ಒಂದಷ್ಟು ಕ್ವಶನ್ಸ್ಗಳಿದೆ. ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ನಮಗೆ ಗೊತ್ತು ಯಾವ್ದು ಡಿಪೆಂಡ್ ಆಗಿರುತ್ತೆ, ಮೊಲಾರಿಟಿ ಡಿಪೆಂಡ್ ಆಗಿರುತ್ತೆ. ಸೊ ಹೌದಾ? ಸೊ ಅದೇ ಥರ ಬಹಳಷ್ಟು ಕ್ವಶನ್ಸ್ಗಳಿದೆ, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಷ್ಟೆಲ್ಲ ಕ್ವಶನ್ ನೀವು ನೀಟಾಗಿ ಪರ್ಫೆಕ್ಟಾಗಿ ಓದ್ಕೊಂಡ್ರಿ ಅಂದರೆ ಪಕ್ಕಾ ಮಲ್ಟಿಪಲ್ ಚಾಯ್ಸಲ್ಲಿ ಯು ವಿಲ್ ಗೆಟ್ 15 ಔಟ್ ಆಫ್ 15 ಅಂತ ಹೇಳಿ ಹೇಳ್ಬೋದು. ಸೊ ಇವೆಲ್ಲ ನೋಡ್ತಾ ಬರ್ಬೋದು. ದ ಮಿಕ್ಸ್ಚರ್ ದಟ್ ಫಾರ್ಮ್ಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತ ಹೇಳಿ ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂತಂದರೆ ವಿಚ್ ವಿಲ್ ಶೋ ನೆಗೆಟಿವ್ ಡಿವಿಯೇಷನ್ ಫ್ರಮ್ ದಿ ರೌಲ್ಸ್ ಲಾ. ಸೊ ಇಷ್ಟರಲ್ಲಿ ನೆಗೆಟಿವ್ ಡಿವಿಯೇಷನ್ ಫ್ರಮ್ ದ ರೌಲ್ಸ್ ಲಾ ಯಾವ್ದು ತೋರಿಸುತ್ತೆ? ಸೊ ವಾಟರ್ ಪ್ಲಸ್ ನೈಟ್ರಿಕ್ ಆಸಿಡ್. ಸೊ ಇದು ನೆಗೆಟಿವ್ ಡಿವಿಯೇಷನ್ನ ತೋರಿಸುತ್ತೆ. ಹಾಗಾದರೆ ವಿಚ್ ಇಸ್ ರೈಟ್ ಆಪ್ಷನ್? ಆಪ್ಷನ್ ಬಿ. ಸೊ ಈ ಥರ ಬಹಳಷ್ಟು ಕ್ವಶನ್ಸ್ಗಳಿದೆ, ನೀವಿಲ್ಲಿ ನೋಡ್ತಾ ಹೋಗಬಹುದು. ಸೊ ನೀಟಾಗಿ ಇಷ್ಟು ಕ್ವಶನ್ಸನ್ನು ನೀವು ಪರ್ಫೆಕ್ಟಾಗಿ ಕಲ್ತ್ರಿ ಅಂತಂದರೆ ಪಕ್ಕ ಯು ಆರ್ ಗೋಯಿಂಗ್ ಟು ಗೆಟ್ 70 ಔಟ್ ಆಫ್ 70. ಯಾಕೆಂದರೆ 50 ಮಾರ್ಕ್ಸ್ ಹೆಂಗೆ ತೆಗೆಯೋದಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಪ್ಲಸ್ ಇದನ್ನು ಕಲ್ತ್ರೆ ಪಕ್ಕ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಅಂತ ಹೇಳಿ ಕೂಡ ಬಂದಾಗಲೂ ಕೂಡ ಅಷ್ಟೇ. ಸೊ ದೆರ್ ಆರ್ ಮೆನಿ ಕ್ವಶನ್ಸ್. ಸೊ ಇಲ್ಲಿ ನೀವು ನೋಡ್ತಾ ಬರಬಹುದಾಗಿರುತ್ತೆ. ಓಕೆ, ಸೊ ಇವನ್ನೆಲ್ಲನೂ ಕೂಡ ಯಾವ ಥರ ಸಾಲ್ವ್ ಮಾಡೋದು ಅಂತ ಹೇಳಿ ಕಲ್ತೀರಿ. ನೆಕ್ಸ್ಟು ನೋಡ್ತಾ ಬರಬಹುದು ಇಲ್ಲಿ ನೀವು. ಸೊ ಟೋಟಲ್ ಬಹಳಷ್ಟು ಕ್ವಶನ್ಸ್ಗಳಿದೆ. ಒಂದಲ್ಲಿ ಮ್ಯಾಕ್ಸಿಮಮ್ ಅಂದರೂ ಒಂದು 25 to 30 ಕ್ವಶನ್ಸ್ಗಳನ್ನ ನಾವು ಕೊಟ್ಟಿದ್ದೀವಿ ಇಲ್ಲಿ. ಸೊ ಅಷ್ಟು ಕ್ವಶನ್ಸ್ಗಳನ್ನು ಕೂಡ ನೀವು ನೀಟಾಗಿ ಓದಿದ್ರಿ ಅಂತಂದರೆ ಪಕ್ಕಾ ಯು ಆರ್ ಗೋಯಿಂಗ್ ಟು ಸ್ಕೋರ್ 70 ಔಟ್ ಆಫ್ 70 ಮಾರ್ಕ್ಸ್. ಸೊ ಹೀಗೆ ಚಾಪ್ಟರ್ ವೈಸ್ ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ, ನೀವು ನೋಡ್ತಾ ಹೋಗಬಹುದಾಗಿರುತ್ತೆ. ನೆಕ್ಸ್ಟು ಅದೇ ಥರ ನೆಕ್ಸ್ಟ್ ಕೆಮಿಕಲ್ ಕೈನೆಟಿಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗಲೂ ಕೂಡ ಅಷ್ಟೇ. ದ ರಿಯಾಕ್ಷನ್ಸ್ ವಿಚ್ ಅಕರ್ಸ್ ವೆರಿ ಫಾಸ್ಟ್. ಯಾವ ಒಂದು ರಿಯಾಕ್ಷನ್ನು ವೆರಿ ಫಾಸ್ಟಾಗಿ ಆಗುತ್ತೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೆ ಆಪ್ಷನ್ಸು ಕೂಡ ಕೊಟ್ಟಿದ್ದಾರೆ, ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ನೀವು ನೀಟಾಗಿ ನೋಡ್ತಾ ಬರಬಹುದಾಗುತ್ತೆ. ಈ ಥರ ಕ್ವಶನ್ಸ್ನ ನೀಟಾಗಿ ನೋಡ್ಕೊಳ್ಳಿ, ಯಾಕೆಂತಂದರೆ ಗ್ರಾಫ್ ಮೇಲೆಯೂ ಕ್ವಶನ್ಸ್ಗಳನ್ನ ಕೇಳಿರೋದು. ನೆಕ್ಸ್ಟು 10th ಒನ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೇ ಥರ ಬಹಳಷ್ಟು ಕ್ವಶನ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ತಾ ಹೋಗ್ಬೋದು. ಕ್ವಶನ್ಸ್ ಬಂದು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರಿಂದ. ಇನ್ನು ನೆಕ್ಸ್ಟ್ ಚಾಪ್ಟರ್ ನೋಡೋದಾದರೆ D&F ಬ್ಲಾಕ್ ಎಲಿಮೆಂಟ್ಸ್. ಇಲ್ಲೂ ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೆಲ್ಲ ಕ್ವಶನ್ಸ್ಗಳು ಮೋಸ್ಟ್ ಪ್ರೊಬಬಲಿ ಬರಬಹುದು ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ, ನೀವು ನೋಡ್ತಾ ಹೋಗಬೇಕಾಗಿರುತ್ತೆ. ಇನ್ನು ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ಚಾಪ್ಟರ್ ಯಾವುದು ಬರುತ್ತೆ? ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೀಟಾಗಿ IUPAC ನಾಮೆನ್ಕ್ಲೇಚರ್ ಆಗಿರ್ಬೋದು ಅಥವಾ VBTಗಳನ್ನ ಕರೆಕ್ಟಾಗಿ ಕಲ್ತ್ಕೊಂಡೋಗಿ. ಅದೇ ಥರ ನಾವು ಐಸೋಮರಿಸಮ್ಗಳು ಬರುತ್ತೆ, 4 ಐಸೋಮರಿಸಮು ಜೊತೆಗೆ ಅದ್ರ ಜೊತೆಗೆ ಫೇಶಿಯಲು ಮೆರಿಡಿಯೋನಲ್ ಆಗಿರ್ಬೋದು, ಆಪ್ಟಿಕಲ್ ಐಸೋಮರಿಸಮ್ಗಳನ್ನು ನೀಟಾಗಿ ತಿಳ್ಕೊತ ಹೋಗಿ. ನೆಕ್ಸ್ಟ್ ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸು ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್ ಮೇಲೆ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ ಬಿಟ್ವೀನ್ ಆಕ್ಟಾಹೈಡ್ರಲ್ ಆ್ಯಂಡ್ ಟೆಟ್ರಾಹೈಡ್ರಲ್ ಕಾಂಪ್ಲೆಕ್ಸ್, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಹ್ಯಾಲೋಲ್ಕೆನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪ್ರತಿಯೊಂದು ಕಾನ್ಸೆಪ್ಟು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೆಲ್ಲ ಆಲ್ಕೈಲ್ ಎರಡು ಮೋರ್ ಸ್ಟೇಬಲು, ಯಾವುದು ಲೆಸ್ ಸ್ಟೇಬಲು, ನೆಕ್ಸ್ಟ್ ಸ್ವಾರ್ಟ್ಸ್ ರಿಯಾಕ್ಷನು, ಫಿಂಕಲ್ಸ್ಟೈನ್ ರಿಯಾಕ್ಷನು, ಅದರಲ್ಲಿ ಕೆಟಲಿಸ್ಟ್ಗಳು ಯಾವುದು ಬರುತ್ತೆ. ಸೊ ಆ ಥರ ಕ್ವಶನ್ಸ್ಗಳು ನಿಮಗೆ ಇಲ್ಲಿ ಅರೈಸ್ ಆಗಬಹುದು. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೀವಿಲ್ಲಿ ನೋಡ್ತಾ ಬರ್ಬೋದು. ಮತ್ತು ಈಗ ಆಲ್ಕೋಹಾಲಿಕ್ ಯೋಚನೆ ಯೂಸ್ ಮಾಡಿದೆ, ಅವಾಗ ಯಾವುದಾಗಿರುತ್ತೆ ಪ್ರಾಡಕ್ಟು ಅಂತ ಹೇಳಿ ಬರ್ತವೆ. ಇನ್ನು ಅದನ್ನು ಬಿಟ್ಟರೆ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ನಾವು ಆಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಯಾವ ಥರ ಇರುತ್ತೆ, ಅದು ಆಸಿಡಿಟಿ ಆಫ್ ಫಿನಾಲ್ಸ್ ಯಾವ ಥರ ಇರುತ್ತೆ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ನಾವು ಯಾವುದನ್ನು ಕನ್ಸಿಡರ್ ಮಾಡ್ಬೋದು? ರೈಮಂಡ್ ಟೈಮನ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಕೋಲ್ ಬೇಸ್ ರಿಯಾಕ್ಷನ್ಸ್ಗಳಾಗಿರ್ಬೋದು, ಅಥವಾ ಫ್ರಿಡಲ್ ಕ್ರಾಫ್ಟ್ ಆಲ್ಕೈಲೇಷನ್, ಅಸೈಲೇಷನ್ಸ್ ರಿಯಾಕ್ಷನ್ಸು, ಅದೇ ಥರ ಬಾಯ್ಲಿಂಗ್ ಪಾಯಿಂಟು, ಅದೇ ಥರ ನಾವು ರಿಯಾಕ್ಟಿವಿಟಿ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಈ ಥರ ಬಹಳಷ್ಟು ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ, ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ಬೋದಾಗಿರುತ್ತೆ. ಇನ್ನು ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ತಕ್ಷಣ ಬಹಳಷ್ಟು ನೇಮಿಂಗ್ ರಿಯಾಕ್ಷನ್ಸ್ಗಳು ಬರೋದು ಇದರಿಂದನೇ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್, ಪ್ರತಿಯೊಂದು ನೋಡ್ಕೊಳ್ಳಿ. ಅದೇ ಥರ ಇದ್ರಲ್ಲಿ ಕೆಟಲಿಸ್ಟ್ಗಳೂ ಕೂಡ ವೆರಿ ಇಂಪಾರ್ಟೆಂಟ್. ಅದೇ ಥರ ನೀವು ಇಲ್ಲಿ ಅಬ್ಸರ್ವ್ ಮಾಡಿ. ಒಂದೇ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಜಸ್ಟ್ ಇಲ್ಲಿ ನಾವು ನೋಡಿದ ತಕ್ಷಣ ಇದು ಟಾಲಿನ್ ಇದೆ, ನಮಗೇನು ಸಿಗ್ತಿದೆ? ಬೆನ್ಸಾಲ್ಡಿಹೈಡ್ ಸಿಗ್ತಿದೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂದರೆ CS2 ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಬಂದಾಗ X ಏನಾಗಿದೆ ಹೇಳಿ ಅಂತಿದ್ದಾನೆ. ಸೊ ಆಬ್ಸಲ್ಯೂಟ್ಲಿ ವಿ ನೋ ದಟ್ ಇಟ್ ಹ್ಯಾಡ್ ರಿಯಾಕ್ಷನ್ ಇದು ಅಂತ CrO2 Cl2. ಸೊ ಈ ಥರ ಕ್ವಶನ್ಸ್ಗಳನ್ನ ಕೇಳಿರ್ತಾನೆ, ನಮಗೆ ಗೊತ್ತಿರುತ್ತೆ. ಬಟ್ ನಾವು ಡೈರೆಕ್ಟಾಗಿ ಬರೀರಿ ಅಂತ ಹೇಳಿ ಅಂದಾಗ ಡೈರೆಕ್ಟಾಗಿ ಬರಿತೀವಿ. ಬಟ್ ಈ ಥರ ಕ್ವಶನ್ಸ್ಗಳನ್ನ ಕೇಳಿದಾಗ ನಾವು
ಮರ್ತೋಗ್ಬಿಡ್ತೀವಿ. ಹಂಗಾಗಿ ದಯವಿಟ್ಟು ಇನ್ ಡೆಪ್ತಾಗಿ ನೀವು ನೀಟಾಗಿ ಓದಿದರೆ ಮತ್ತು ಕಾನ್ಸೆಪ್ಟನ್ನ ಇದಕ್ಕೆ ಅಪ್ಲೈ ಮಾಡಿದ್ದೀರಿ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಸೊ ವೆರಿ ವೆರಿ ಈಸಿ ಆಗಿರುತ್ತೆ. ಇನ್ನು ಅಮೈನ್ಸ್ ಚಾಪ್ಟರಿಗೆ ಬಂದ್ರೂ ಕೂಡ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ತಾ ಬರಬಹುದು. ಸೊ ಕಪ್ಲಿಂಗ್ ರಿಯಾಕ್ಷನ್ಸ್ ಆಗಿರ್ಬೋದು, ಅಥವಾ ಟರ್ಷರಿ, ಸೆಕೆಂಡರಿ ಅಥವಾ ಪ್ರೈಮರಿ ಅಮೈನ್ಸ್ ಬಗ್ಗೆ ಹೇಳಿ ಅಂತ ಹೇಳಿ ಕ್ವಶನ ಕೇಳ್ತಾನೆ. ಅಥವಾ ನೆಕ್ಸ್ಟು ಅಮೈನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇನ್ಯಾವುದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಗೊತ್ತಿರುತ್ತೆ. ಅದು ಬಿಟ್ಟರೆ ಬೆಸಿಸಿಟಿ ಆಫ್ ಅಮೈನ್ಸ್ ಬಗ್ಗೆ ಆಗಿರ್ಬೋದು. ಈ ಥರ ಬಹಳಷ್ಟು ಕ್ವಶನ್ಸ್ಗಳು ಅರೈಸ್ ಆಗುತ್ತೆ. ಅಂದರೆ ಥ್ಯಾಲಮೈಡ್ ರಿಯಾಕ್ಷನ್ ಆಗಿರ್ಬೋದು ಅಥವಾ ಅಮೋನಾಲಿಸಿಸ್. ಸೊ ಅಮೋನಾಲಿಸಿಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಮಿಕ್ಸ್ಚರ್ ಆಫ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಮೈನ್ಸ್ಗಳು ಬರ್ತವೆ. ಅದೇ ಗ್ಯಾಬ್ರಿ ಆಫ್ ಥ್ಯಾಲಮೈಡ್ ಸಿಂಥಸಿಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಇಟ್ ಈಸ್ ಓನ್ಲಿ ಫಾರ್ ವಾಟ್ ಪ್ರೈಮರಿ ಅಮೈನ್ಸ್. ಅದೇ ಥರ ನಾವು ಕಪಲಿಂಗ್ ರಿಯಾಕ್ಷನ್ಸ್ ಇಸ್ ಅ ಟೈಪ್ ಆಫ್ ರಿಯಾಕ್ಷನ್ ಅಂತ ಹೇಳಿ ಕೇಳ್ತಾನೆ. ಸೊ ಈ ಥರ ಬಹಳಷ್ಟು ಕ್ವಶನ್ಸ್ಗಳು ಅರೈಸ್ ಆಗ್ತವೆ. ಇನ್ನು ಬಯೋಮಾಲಿಕ್ಯೂಲ್ಸ್ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮಲ್ಟಿಪಲ್ ಚಾಯ್ಸ್. ಯಾಕಂದರೆ ಎಲ್ಲಿಂದನಾದರೂ ಕ್ವಶನ್ನ ಕೇಳ್ಬೋದು. ಯಾಕೆ ಅಂತಂದರೆ ನಮಗೆ ರೆಡ್ಯೂಸಿಂಗ್ ಶುಗರ್ಸ್, ನಾನ್ ರೆಡ್ಯೂಸಿಂಗ್ ಶುಗರ್ಸ್ ಆಗಿರ್ಬೋದು, ಅಥವಾ ಗ್ಲೂಕೋಸ್, ಫ್ರಕ್ಟೋಸ್, ಗ್ಯಾಲಕ್ಟೋಸ್ ಬಗ್ಗೆ ಆಗಿರ್ಬೋದು, ಅಥವಾ ಹಾರ್ಮೋನ್ಸ್ ಬಗ್ಗೆ ಕ್ವಶನ್ಸ್ ಆಗಿರ್ಬೋದು, ಅಥವಾ ವಿಟಮಿನ್ಸ್ ಬಗ್ಗೆ ಕ್ವಶನ್ಸ್ ಆಗಿರ್ಬೋದು, ಅಥವಾ ಎನ್ಸೈಮ್ಸ್ ಬಗ್ಗೆ ಕ್ವಶನ್ಸ್ ಆಗಿರ್ಬೋದು. ಈ ಥರ ಬಹಳಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾನೆ. DNA, RNA ಈ ಥರ ಬಹಳಷ್ಟು ಕ್ವಶನ್ಸ್ಗಳು ಇರೋದ್ರಿಂದ ಬಯೋಮಾಲಿಕ್ಯೂಲ್ಸಲ್ಲಿ ಬಹಳಷ್ಟು ಕ್ವಶನ್ಸ್ಗಳು ಅರೈಸ್ ಆಗೋಕ್ಕೆ ಸಾಧ್ಯ. ವಿಟಮಿನ್ಸ್ ಆಗಿರ್ಬೋದು ಅಥವಾ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಈ ಥರ ಕ್ವಶನ್ಸ್ಗಳು ಅರೈಸ್ ಆಗ್ತವೆ. ದಯವಿಟ್ಟು ನೀವು ನೀಟಾಗಿ ನೋಡ್ಕೊಳ್ಳಿ. ಸೊ ಇಷ್ಟು ಬಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಷ್ಟನ್ನ ಪಕ್ಕ ನೀವು ನೀಟಾಗಿ ನೋಡ್ಕೊಂಡು ಹೋದ್ರಿ ಅಂತಂದರೆ ಪಕ್ಕ 15 ಔಟ್ ಆಫ್ 15 ನಿಮಗೆ ಬಂದೇ ಬರುತ್ತೆ. ಸೊ ದಯವಿಟ್ಟು ಮಿಸ್ ಮಾಡ್ದಲೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಬೇರೆಯವರು ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.